ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ರಂಗೇರಿದು ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಡಿಸಿಸಿಯಲ್ಲಿ ಕತ್ತಿ ಸವದಿ ಬಣಕ್ಕೆ ಬಿಗ್ ಶಾಕ್ ಸಿಕ್ಕಿದೆ. ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಆಗ್ತಾ ಇದ್ದಂತೆ ವಿಜಯೋತ್ಸವ ಆರಂಭ ಆಗಿದೆ. 16 ನಿರ್ದೇಶಕ ಸ್ಥಾನದಲ್ಲಿ 6 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ಯಾವುದೇ ರೀತಿಯ ವಿರೋಧ ಕೇಳಿ ಬಂದಿಲ್ಲ. ಜಾರಕಿಹೊಳಿ ಬ್ರದರ್ಸ್ ಪೆನಲ್ 6 ಜನರ ಅವಿರೋಧ ಆಯ್ಕೆಯಾಗಿದೆ. ಚಿಕ್ಕೋಡಿ, ಬೆಳಗಾವಿ, ಗೋಕಾಕ್, ಮೂಡಲಗಿ, ಸವದತ್ತಿ, ಯರಗಟ್ಟಿ 6 ಸ್ಥಳಗಳಲ್ಲೂ ಕೂಡ ಅವಿರೋಧ ಆಯ್ಕೆ ಆಗಿದ್ದು ಜಾರಕಿಹೊಳಿ ಪೆನಲ್ನಿಂದ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು. ಅಂದ್ರೆ ಆಪೋಸಿಟ್ ಟೀಮೇ ಇರಲಿಲ್ಲ ಅಲ್ಲಿ. ಒಂದೊಂದೇ ನಾಮಪತ್ರ ಸಲ್ಲಿಕೆ ಆಗಿದ್ರಿಂದ ಅವಿರೋಧ ಆಯ್ಕೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇವತ್ತೇ ದೀಪಾವಳಿ ಅವರಿಗೆ. ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿಗರಿಂದ ಸಂಭ್ರಮಾಚರಣೆ ಜೋರಾಗಿದೆ. ಶಾಸಕ ವಿಶ್ವಾಸ್ ವೈದ್ಯಗೆ ಬಣ್ಣ ಎರಚಿ ಸಂಭ್ರಮವನ್ನು ಪಟ್ಟಿದ್ದಾರೆ ಕಾರ್ಯಕರ್ತರು. ಅವಿರೋಧ ಆಯ್ಕೆ, ಅಲ್ಲಿ ಆಪೋಸಿಟ್ ಕ್ಯಾಂಡಿಡೇಟೇ ಇರಲಿಲ್ಲ. ಹಾಗಾಗಿ ಕಣ್ಣು ಮುಚ್ಚಿಕೊಂಡು ಒಬ್ರು ನಾಮಪತ್ರ ಸಲ್ಲಿಸಿದ್ರು, ಅವರೇ ಗೆದ್ರು. ಹಂಗಾಗಿದೆ. ಯಾರ್ಯಾರು ಅವಿರೋಧವಾಗಿ ಆಯ್ಕೆ ಆಗಿರೋದು ಅಂತಲೂ ಕೂಡ ಹೇಳ್ತಾ ಹೋಗೋಣ. ಓಕೆ, ಅವಿರೋಧವಾಗಿ ಆಯ್ಕೆಯಾಗಿರೋರ ಹೆಸರನ್ನ ನಿಮ್ಮ ಮುಂದೆ ಇಡ್ತೀನಿ ನಾನು. ಯರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ, ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ, ಗೋಕಾಕ್ನಿಂದ ಅಮರನಾಥ ಜಾರಕಿಹೊಳಿ, ಮೂಡಲಗಿಯಿಂದ ನೀಲಕಂಠ ಕಪ್ಪಲ್ಗುದ್ದಿ, ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಇವರೆಲ್ಲರೂ ಕೂಡ ಇದೀಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ಒಬ್ಬೊಬ್ಬರೇ ಸ್ಪರ್ಧೆ ಮಾಡಿದ್ದು, ಆಪೋಸಿಟ್ ಕ್ಯಾಂಡಿಡೇಟೇ ಇರಲಿಲ್ಲ. ಹಾಗಾಗಿ ಆರಂಭದಲ್ಲೇ 6 ಒಂದು ರೀತಿ ನೀರು ಕುಡಿದಷ್ಟು ಸಲೀಸಾಗಿ ಗೆಲುವು ಸಿಕ್ಕಿದೆ. ಆ ಸಂಭ್ರಮದಲ್ಲಿ ಆ ಭಾಗದವರಿದ್ದಾರೆ. ಇದು ಆ ಭಾಗ ಬಿಟ್ಟು ಹೊರಗೆ ಬಂದಿರುವಂಥವ್ರಿಗೆ ಇದು ಚಿಕ್ಕ ಎಲೆಕ್ಷನ್ ಆಗಿ ಕಂಗೊಳಿಸ್ಬೋದು, ನಮ್ಮ ಕಣ್ಣಿಗೆ ಕಾಣಿಸ್ಬೋದು. ಬಟ್ ಡಿಸಿಸಿ ಎಲೆಕ್ಷನ್ ಅಂದರೆ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಕೂಡ ವಿಪರೀತ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಒಂದು ರೀತಿ ಈ ಜಾತ್ರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ, ಪ್ರತಿಷ್ಠೆಯಾಗಿ ತಗೊಳ್ತಾರೆ ಈ ಡಿಸಿಸಿ ಬ್ಯಾಂಕ್ನ ಎಲೆಕ್ಷನನ್ನು. ಈಗ ಒಟ್ಟು 6 ಭಾಗದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಫ್ಯಾಮಿಲಿ ನಡುವೆ ಬಿರುಕು ಬಿದ್ದಿದೆ ಇದೇ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ. ಅವಿರೋಧವಾಗಿ ಆಯ್ಕೆಯಾಗಿರೋರ ಹೆಸರನ್ನ ನೋಡ್ತಾ ಇದ್ದೀರಿ. ಬೆಳಗಾವಿಯಿಂದ ಜಾರಕಿಹೊಳಿ ಟೀಮ್ನಿಂದ ರಾಹುಲ್ ಜಾರಕಿಹೊಳಿ, ಹಾಗೆ ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ. ಜಾರಕಿಹೊಳಿ ಬ್ರದರ್ಸ್ ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ. ಈಗ ಸೆಲೆಬ್ರೇಷನ್ ಮೋಡ್ ಆನ್ ಆಗಿದೆ. ಸೈಲೆಂಟ್ ಆಗಿ ಡಿಸಿಸಿಯಲ್ಲಿ ಕತ್ತಿ ಸವದಿ ಬಣಕ್ಕೆ ಬಿಗ್ ಶಾಕ್ ಸಿಕ್ಕಿದೆ. ಯಾಕೆ ಆಪೋಸಿಟ್ ಕ್ಯಾಂಡಿಡೇಟ್ ನಿಂತ್ಕೊಳ್ಳಲ್ಲ ಅಥವಾ ನಿಂತಿಲ್ಲ ಅನ್ನೋದಾದರೆ, ಅಂದರೆ ಒಂದೊಂದು ಕ್ಷೇತ್ರ ಹಂಗಿರುತ್ತವೆ. ನಾನು ನಿಂತರೆ ಗೆಲ್ಲಲ್ಲ ಅನ್ನೋದು ಅವ್ರಿಗೆ ಮುಂಚೆಯೇ ಗೊತ್ತಾಗ್ಬಿಟ್ಟಿರುತ್ತೆ ಆಪೋಸಿಟ್ ಅವ್ರಿಗೆ. ಸುಮ್ಮನೆ ಯಾಕೆ ಪ್ರಯತ್ನ ಪಟ್ಟು ಮುಖಕ್ಕೆ ತಣ್ಣೀರು ಹಚ್ಕೊಳ್ಳೋಣ ಅಂದ್ಕೊಂಡು ಕೆಲವೊಬ್ಬರು ಗೋಜಲಿಗೆ ಹೋಗಲ್ಲ. ಅಂತಹ ಕಡೆ ಒಟ್ಟು 6 ಕ್ಷೇತ್ರ ಬೆಳಗಾವಿ ಭಾಗದಲ್ಲಿ 6 ಕ್ಷೇತ್ರದ ಹೆಸರನ್ನ ಯಾರೆಲ್ಲ ಕಂಟೆಸ್ಟ್ ಮಾಡಿದ್ರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಹಬ್ಬ ಮಾಡ್ತಾ ಇದ್ದಾರೆ. पार्टी है